ಮಕ್ಕಳುಗಳ ಅಪ್ಪ ಅಮ್ಮಂದ್ರಿಗೆ ಇವೆಲ್ಲ ರಣಭೈರೇಗೌಡಂದೇ ಕೆಲಸ ಅಂತ ಗೊತ್ತಾತು. ಅವನ್ ಜಮೀನ್ ರೇಟ್ನ ಜಾಸ್ತಿ ಮಾಡ್ಕೊಳಕ್ಕೆ ನಮ್ಮ ಮಕ್ಕಳನ್ನ ಬಲಿ ಕೊಟ್ಟಿದ್ದಾನೆ ಅಂತಾನೂ ಅರ್ಥ ಆತು. ಆಗ್ಲೇ ಅವರೆಲ್ಲ ಒಂದ್ ನಿರ್ಧಾರಕ್ಕೆ ಬಂದ್ರು. ಅವ್ರಿಗೆಲ್ರಿಗೂ ಗೊತ್ತಿತ್ತು ಆ ರಣಭೈರೇಗೌಡನ್ನ ಎದುರು ಹಾಕೊಂಡ್ರೆ ನಮ್ಗುಳುಗಾಲ ಇಲ್ಲ ಅಂತ. ಅದಕ್ಕೆ ಆ ಗೌಡನ್ ಯಾವ ಜಮೀನಲ್ಲಿ ರೋಡ್ ಹೋಗ್ತಿತ್ತೋ ಅಲ್ಲಿ ಸಾಲ್ಕೆ ಎಲ್ಲಾ ಮಕ್ಕಳ ಹಣ ಊದ್ಬಿಟ್ಟು ಯಾವ ಕಾರ್ಯನೂ ಮಾಡ್ದಂಗೆ ಹಾಲು ತುಪ್ಪನೂ ಬಿಡ್ದಂಗೆ ಅವುಗಳ ರಾವು ಆ ಕೆಟ್ಟ ಜನಗಳನ್ನ ತಿನ್ಕಳ್ಳಿ ಅಂತ ಯಾರಿಗೂ ಗೊತ್ತಿಲ್ಲದಂಗೆ ರಾತ್ರಿ ಹಂಗ್ ಮಾಡ್ಬಿಟ್ರು. ದುಡ್ಡುಗೋಸ್ಕರ ಅಮಾಯಕ ಮಕ್ಕಳು ಪ್ರಾಣನೇ ತೆಗೆದುಬಿಟ್ರ. ಆ ಗೌಡನ ಪಾಲಿಗೆ ಬಡವ್ರ ಮಕ್ಕಳ ಪ್ರಾಣಕ್ಕೆ ಬೆಲೆನೇ ಇರ್ಲಿಲ್ಲ ಕಣ್ರಪ್ಪ. ಹಾಗಾದ್ರೆ ಈಗಿರೋ ದುಡ್ಡು ಗೌಡ್ರ ಜಮೀನ್ ಮೇಲೆ ಹೋಗಿರೋದು ಸರ್. ಈಗ ಅದು 100 ಕೋಟಿ ಬೆಲೆ ಬಾಳುತ್ತೆ. 100 ಕೋಟಿ ಅಲ್ಲ ಸೀನಾ, 1000 ಕೋಟಿ ಬಾಳಿದ್ರು ಏನ್ ಬಂತು ಭಾಗ್ಯ? ಆ ಗೌಡ ಏನ್ ಸತ್ತಾಗ ಅದನ್ನೆಲ್ಲ ಒತ್ಕೊಂಡೋದ್ನ, ಅಥವಾ ಆ ಮಕ್ಕಳು ಪ್ರಾಣ ತೆಗೆದು ಅವ್ನು ಮಾಡಿರೋ ಆಸ್ತಿನೆಲ್ಲ ಮುಂದಿನ ಜನ್ಮಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡೋದ್ನ? ಎಲ್ಲ ಅಲ್ಲೇ ಕಸ ತರ ಬಿದ್ದಿದೆ. ಅನ್ಯಾಯವಾಗಿ ಆ ಮಕ್ಕಳು ಪ್ರಾಣ ತೆಗೆದ್ಬಿಟ್ನಲ್ಲ, ಎಷ್ಟು ಕ್ರೂರಿ ಇರ್ಬೇಕು. ಮಲ್ಲಜ್ಜ, ಈ ಮಕ್ಕಳುಗಳ ಆತ್ಮದಿಂದ ಈ ಆಳುಗಳಿಗೆ ಗೌಡ್ರಿಗೆ ಏನ್ ತೊಂದರೆ ಆಗ್ಲಿಲ್ವಾ? ಏನು ಆಗ್ಲಿಲ್ಲ, ಏನು ತೊಂದರೆ ಆಗ್ಲಿಲ್ಲ ಕಣ್ರಪ್ಪ. ಸಾಯೋ ಗಂಟ ಕುಡಿದ್ ನೀರ್ ಅಲ್ಲಾಡ್ದಂಗಿದ್ದ ಗೌಡ, ಪಾಳೆಗಾರನಂಗೆ. ಅವನ ಆಳುಗಳು ಅವನು ಹೇಳ್ದಂಗೆ ಕೇಳ್ತಿದ್ರು. ಜನಗಳನ್ನ ಹೊಡಿ ಅಂದ್ರೆ ಹೊಡಿತಿದ್ರು, ಮುರಿ ಅಂದ್ರೆ ಮುರಿತಿದ್ರು. ಎಲ್ರೂ ಆ ಊರ ಆಚೆ ಇರೋ ಒಂದೇ ಮನೆಯಲ್ಲಿ ವಾಸ ಇದ್ರು. ಮಲ್ಲಜ್ಜ, ನೀವು ಆ ಮನೆ ನೋಡಿದಿರ? ಈಗ್ಲೂ ಅಲ್ಲೇ ಮನೆ ಐತೆ ಬುದ್ಧಿ, ಪಾಳ್ ಬಿದ್ದೈತೆ. ನನಗೆ ಆ ಮನೆ ತೋರಿಸ್ತೀರಾ? ತೋರಿಸ್ತೀನಿ ಬುದ್ಧಿ, ಬನ್ನಿ ಪ್ಲೀಸ್. ನಡೆಯುವ. ಇದೇ ನೋಡಿ ಆ ಆಳುಗಳು ಇದ್ದಿದ್ದ ಮನೆ ಈಗ ಬಾಳ್ ಬಿದ್ದೋಗಿ. ಸರ್, ನಿಮ್ಗೆ ಆಕ್ಸಿಡೆಂಟ್ ಆಗಿ ನಿಮ್ಗೆ ಗೊತ್ತಿಲ್ದಂಗೆ ಈ ಮನೆ ಹತ್ರ ಬಂದು ಬಿದ್ದಿದ್ದಕ್ಕೂ ಈಗ ಈ ಮಲ್ಲಜ್ಜ ಹೇಳ್ತಿರೋ ಕತೆಗೂ ಏನೋ ಲಿಂಕ್ ಇದೆ ಅನ್ಸುತ್ತೆ ಸರ್. ನಾನು ನನ್ನ ಸರ್ವಿಸ್ನಲ್ಲಿ ಹ್ಯಾಂಡಲ್ ಮಾಡಿರೋ ಎಷ್ಟೋ ಕೇಸ್ಗಳಲ್ಲಿ ಇಷ್ಟೊಂದು ಟ್ವಿಸ್ಟ್ಗಳು ನಾನು ನೋಡಿರ್ಲಿಲ್ಲ. ಅಬ್ಬಾ, ಒಂದೊಂದು ಇನ್ಸಿಡೆಂಟು ನನ್ನ ತಲೆ ತಿರುಗೋ ಹಾಗೆ ಮಾಡ್ತಿದೆ. ಇನ್ನ ಮನೆ ಒಳಗಡೆ ಹೋದ್ರೆ ಇನ್ನೆಂತ ಟ್ವಿಸ್ಟ್ಗಳು ಸಿಗುತ್ತೋ. ಮನೆ ಒಳಗಡೆ ಹೈ ಕ್ಲಾಸ್ ಆಗಿ ಹೋಗ್ಬೋದು ಸರ್. ಚಿಲ್ಕ ಗಿಲ್ಕ ಏನು ಹಾಕಿರಲ್ಲ.
ಏನ್ ಸರ್ ಇದು? ನಿಮ್ ತಮ್ಮ ಕಲ್ಯಾಣ್, ಸೂರಪ್ಪ, ಈಗ ನಿಮ್ ಜೊತೆ ಓಡಾಡ್ತಿದ್ರಲ್ಲ ಸಾಗರು, ಎಲ್ಲರ ತರನು ಇದ್ರಲ್ಲ ಸಾರ್. ಮಲ್ಲಜ್ಜ, ಬುದ್ಧಿ, ಈ ಫೋಟೋ ಯಾರ್ದು? ಇವನೇ ಸರ್ ರಣಭೈರೇಗೌಡ. ಇವರೆಲ್ಲ ಅವನ ಆಳುಗಳು. ಅಂದ್ರೆ ಹಿಂದಿನ ಜನ್ಮದಲ್ಲಿ ಸಾಗರ ರಣಬೈರೇಗೌಡ ಆಗಿದ್ದ. ಕಲ್ಯಾಣು, ಸೂರಪ್ಪ ಅವರೆಲ್ಲ ಕೊಲೆಗಡಕ ಆಳುಗಳ. ಸರ್, ಕಲ್ಯಾಣು, ಸಾಗರು ಅಲ್ಲದೆ ಉಳಿದಿರೋ 3 ಜನನು ಅದೇ ಕರಾಳ ಅಮಾವಾಸ್ಯೆ ದಿವಸ ಅದೇ ರೋಡಲ್ಲಿ ಅದೇ ತರ ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ದಾರೆ ಸರ್. ಸರ್, ಇವ್ರು 3 ಜನ ರಿಪೋರ್ಟ್ ಪೊಲೀಸ್ ಸ್ಟೇಷನ್ ಇದೆ ಸರ್. ಫೋಟೋದಲ್ಲಿ ಇರೋರಲ್ಲಿ ಸಾಯ್ದೆ ಉಳಿದಿರೋದಂದ್ರೆ ಈ ನಿಮ್ ಸಾಗರ್ ಮಾತ್ರ ಸರ್. ಹೋದ್ ಜನ್ಮದಲ್ಲಿ ಮಾಡಿದ ಪಾಪಕ್ಕೆ ಈ ಜನ್ಮದ ಶಿಕ್ಷೆನ? ಅದ್ ಹೇಗೆ? ಛೆ, ಇದನ್ನೆಲ್ಲ ಇಟ್ಕೊಂಡು ನಾನು ಹೇಗೆ ಇನ್ವೆಸ್ಟಿಗೇಷನ್ ಮಾಡಲಿ? ನನಗಂತೂ ತಲೆ ಎಲ್ಲ ಬ್ಲಾಂಕ್ ಆಗ್ತಿದೆ. ಸರ್, ಈ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂದ್ರೆ ನಮ್ಮ ಗುರುಗಳಿಂದ ಮಾತ್ರ ಸಾಧ್ಯ ಸರ್. ಹೇಳಿದ್ರೆ ಇನ್ನೊಬ್ಬ ಹೇಗೆ ಹೇಳ್ತಾ. ನಮಸ್ತೆ ಗುರುಜಿ. ಹಾಂ, ನಮಸ್ಕಾರ. ನಿಮ್ಮ ಮುಖಚಾರ್ಯ ನೋಡ್ತಾ ಇದ್ರೆ ಸಾಮಾನ್ಯ ಜನರು ನಂಬಲಿಕ್ಕೆ ಆಗದೆ ಇರುವಂತ ಯಾವುದೋ ಘಟನೆ ನಿಮ್ಮ ಕಣ್ಣೆದುರಿಗೆ ನಡೆದಿರೋ ಹಾಗೆ ಕಾಣಿಸ್ತಾ ಇದೆ. ನಿಮ್ಮ ಮಾತು ಸತ್ಯ ಬರುವೆ. ನೀವು ಹಿಂದೆ ಹೇಳಿದಾಗೆ ನಾವು ಈ ಜಗತ್ನ ಬರೀ ಕಣ್ಣಿಂದ ನೋಡೋದ್ ಬಿಟ್ಟು ತನಿಖೆ, ಅನ್ವೇಷಣೆ, ಕುತೂಹಲ, ತಾಳ್ಮೆ ಅನ್ನೋ ಭೂತ್ ಕನ್ನಡಿಯಿಂದ ನೋಡಿದ್ರೆ ನಾವೇ ಬೆಚ್ಚ ಬೀಳುವಂತ ಎಷ್ಟೋ ಸತ್ಯಗಳು ಹೊರಗ್ ಬರುತ್ತವೆ. ಆಯ್ತು, ಈಗ ಅಂತ ಯಾವುದೋ ಸತ್ಯವನ್ನ ನೋಡಿ ನೀವು ಕನ್ಫ್ಯೂಸ್ ಆಗಿರೋ ಆಗಿದೆ ಅಲ್ವಾ? ಖಂಡಿತ ಗುರುಗಳೇ. ಅದು ಕೇವಲ ಹುಟ್ಟು ಸಾವು, ಪುನರಪಿ ಜನನ, ಪುನರಪಿ ಮರಣ, ಇಷ್ಟು ಮಾತ್ರ ಅಲ್ಲ ಈ ಪದಗಳ ಹಿಂದಿರೋ ಅರ್ಥ. ಪ್ರತಿಯೊಂದು ಜನ್ಮದ ಹಿಂದೆ ಎಷ್ಟೋ ಜನ್ಮ ಜನ್ಮಾಂತರ ಸಂಬಂಧಗಳು ಕೂಡಿರುತ್ತೆ. ಅವರ ಹಿಂದಿನ ಜನ್ಮದ ಪಾಪ ಪುಣ್ಯ ಕರ್ಮಗಳೆಲ್ಲ ಮುಂದಿನ ಜನ್ಮದ ಅಕೌಂಟಿಗೆ ಬಂದು ಸೇರ್ಕೊಂಡಿರುತ್ತೆ. ಇಲ್ಲಿ ಇನ್ನೊಂದು ಸೂಕ್ಷ್ಮ ಉಂಟು, ಅದನ್ನ ತುಂಬಾ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ಮಾತ್ರ ಅರ್ಥವಾಗುವಂಥದ್ದು. ಈಗ ನೀವೇ ಹೇಳ್ದಾಗೆ ಆ ರಣಭೈರೇಗೌಡ, ಸೂರಪ್ಪ ಮತ್ತೆ ಅವನೆಂತ ನಿಮ್ಮ ತಮ್ಮ ಕಲ್ಯಾಣ್ ಮತ್ತೆ ಆಳುಗಳೆಲ್ಲ ಸೇರ್ಕೊಂಡು ಹಿಂದಿನ ಜನ್ಮದಲ್ಲಿ ಆ ಮುಗ್ಧ ಮಕ್ಕಳನ್ನ ಹಿಂಸೆ ಮಾಡಿ ಕೊಂದ್ರು ಅಲ್ವಾ? ಆದ್ರೆ ತಪ್ಪು ಮಾಡಿದವರಿಗೆಲ್ಲ ಅದೇ ಜನ್ಮದಲ್ಲಿ ಶಿಕ್ಷೆ ಆಗದೆ ಇನ್ನೊಂದು ಜನ್ಮದಲ್ಲಿ ಶಿಕ್ಷೆ ಯಾಕೆ ಆಗ್ತಾ ಉಂಟು? ಹಾಗೆ ಅವ್ರ ಹಾಗೆ ಇರೋ ಇನ್ನು ಕೆಲವು ವ್ಯಕ್ತಿಗಳೆಲ್ಲ ಯಾರು? ಇದೇ ತಾನೇ ನಿಮ್ಮನ್ನೆಲ್ಲ ಕಾಡ್ತಾ ಇರುವಂತ ಕನ್ಫ್ಯೂಷನ್. ಹಾ ಗುರುಗಳೇ, ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದನಲ್ಲ ಆ ಭಗವಂತ, ಅವನ ಲೆಕ್ಕ ಯಾವತ್ತೂ ಪಕ್ಕ. ನಾನು ಆಗ್ಲೇ ಒಂದು ಸೂಕ್ಷ್ಮವಾದ ವಿಷಯ ಅಂತ ಹೇಳ್ದೆ, ಅದೇನಂದ್ರೆ ಆ ರಣಭೈರೇಗೌಡ, ಸೂರಪ್ಪ ಮತ್ತೆ ನಿಮ್ಮ ತಮ್ಮ ಎಂತ ಕಲ್ಯಾಣ್ ಮತ್ತೆ ಆಳುಗಳಿಗೆಲ್ಲ ಆ ಮುಗ್ಧ ಮಕ್ಕಳನ್ನ ಕೊಲ್ಲೋಕ್ಕೂ ಮುಂಚೆ ಅವ್ರ ತಲೆಯಲ್ಲಿ 2 ಆಲೋಚನೆಗಳು ಬಂದೇ ಬಂದಿರುತ್ತೆ, ಆಯ್ತಾ? ಅದರಲ್ಲಿ ಒಂದು ಮನಸ್ಸು ಆ ಮಕ್ಕಳನ್ನೆಲ್ಲ ಕೊಂದು ಬಿಡು, ಅದರಿಂದ ಬರೋ ಹಣ ಐಶ್ವರ್ಯ ಎಲ್ಲವನ್ನ ತಗೊಂಡು ನಿನ್ನ ಜೀವನವನ್ನ ನೆಮ್ಮದಿಯಾಗಿ ಮಜಾ ಮಾಡ್ಕೊಂಡು ಕಳಿಬಹುದು ಅಂತ ಹೇಳಿರುತ್ತೆ. ಅದು ಅವರ ನೆಗೆಟಿವ್ ಮನಸ್ಸು, ಅಂದ್ರೆ ಕೆಟ್ಟ ಮನಸ್ಸು. ಇನ್ನೊಂದು ಮನಸ್ಸು ಎಂತ ಹೇಳಿರ್ತದೆ, ಆ ಮುಗ್ಧ ಮಕ್ಕಳನ್ನ ಕೊಲ್ಬೇಡ, ನಿನ್ನ ಆಸೆ ಆಕಾಂಕ್ಷೆಗಳಿಗೋಸ್ಕರ ಬದುಕಿ ಬಾಳ್ಬೇಕಿರೋ ಆ ಮಕ್ಕಳನ್ನ ಬಲಿ ತಗೋಬೇಡ ಅಂತ ಹೇಳಿರುತ್ತೆ. ಅದು ಅವರ ಪಾಸಿಟಿವ್ ಮನಸ್ಸು, ಅಂದ್ರೆ ಒಳ್ಳೆ ಮನಸ್ಸು. ಮಕ್ಕಳು ಬೇಡ ಅಲ್ವಾ? ಏನಾದ್ರೆ ನನಗೇನಂತೆ, ನನ್ ದುಡ್ಡು ಮುಖ್ಯ.
ಬೇಡ ಕಣೋ, ಮಕ್ಳು ಕಣೋ ಪಾಪ. ಯಾರ್ ಸತ್ರ ನನಗೇನು ದುಡ್ಡು ಮುಖ್ಯ. ಮಕ್ಕಳನ್ನ ಸಾಯಿಸೋಣ ಬೇಡವಾ? ನನಗೆ ದುಡ್ಡು ಮುಖ್ಯ. ಅವನ ಒಳಗಿರೋ ಈ ಎರಡು ಮನಸ್ಸುಗಳ ಹೋರಾಟದ ನಡುವೆ ಕೊನೆಗೆ ನೆಗೆಟಿವ್ ಮನಸ್ಸೇ ಗೆದ್ದು ಈ ಕೆಟ್ಟ ಕೆಲಸವನ್ನ ಮಾಡಿರ್ತಾನೆ ಅಷ್ಟೇ. ನಮ್ಮಂತ ಸಾಮಾನ್ಯ ಜನಗಳ ಪ್ರಕಾರ ಎಂತ ಹೇಳ್ತೀವಿ, ಅವನು ಕೆಟ್ಟ ಕೆಲಸ ಮಾಡಿದ್ದಾನೆ, ಅವನ್ಗೆ ಆಗ್ಲೇ ಶಿಕ್ಷೆ ಆಗ್ಬೇಕು, ಅವನ ಅದನ್ನ ಅನುಭವಿಸ್ಬೇಕು ಅಂತ ಹೇಳ್ತೀವಿ, ಅಲ್ವಾ? ಆದ್ರೆ ಆ ಭಗವಂತನ ಲೆಕ್ಕನೇ ಬೇರೆ ಉಂಟು. ಯಾವುದೇ ವ್ಯಕ್ತಿ ಒಂದು ಕೆಟ್ಟ ಕೆಲಸ ಮಾಡೋವಾಗ ಅಟ್ಲೀಸ್ಟ್ 1% ಆದ್ರೂ ಪಾಸಿಟಿವ್ ಮನಸ್ಸು ಈ ಕೆಟ್ಟ ಕೆಲಸವನ್ನ ಮಾಡಬೇಡ ಅಂತ ಎಚ್ಚರಿಸಿರುತ್ತೆ. ಅದಕ್ಕೆ ಆ ವ್ಯಕ್ತಿಗೆ ಆ ಜನ್ಮದಲ್ಲೇ ಶಿಕ್ಷೆಯನ್ನ ಕೊಟ್ರೆ ಏನೂ ತಪ್ಪೇ ಮಾಡಿಲ್ದೇ ಇರೋ ಅವನ ಪಾಸಿಟಿವ್ ಮನಸ್ಸಿಗೂ ಶಿಕ್ಷೆಯನ್ನ ಕೊಟ್ಟ ಹಾಗಾಗುತ್ತೆ ಅಂತ ಇಂಥ ತುಂಬಾ ಕೆಟ್ಟ ಕೆಲಸ ಮಾಡಿರೋ ವ್ಯಕ್ತಿಗಳ ಮುಂದಿನ ಜನ್ಮದಲ್ಲಿ ಪಾಸಿಟಿವ್ ವ್ಯಕ್ತಿಯಾಗಿ ಒಬ್ಬನಿಗೂ ನೆಗೆಟಿವ್ ವ್ಯಕ್ತಿಯಾಗಿ ಮತ್ತೊಬ್ಬನಿಗೂ ಜನ್ಮವನ್ನ ಕೊಟ್ಟು ಅದರಲ್ಲಿ ನೆಗೆಟಿವ್ ಆಗಿ ಹುಟ್ಟಿರೋ ವ್ಯಕ್ತಿಗೆ ಅವನ ಹಿಂದಿನ ಜನ್ಮದಲ್ಲಿ ಮಾಡಿರೋ ಅಷ್ಟು ಪಾಪಕ್ಕೆ ಶಿಕ್ಷೆಯನ್ನ ಕೊಡ್ತಾನೆ. ಇಲ್ಲಿ ಪಾಸಿಟಿವ್ ಆಗಿ ಹುಟ್ಟಿರೋಂಥ ವ್ಯಕ್ತಿ ಸಂತೋಷವಾಗಿ ಖುಷಿಯಾಗಿ ಜೀವನವನ್ನ ಕಳೀತಿದ್ರೆ, ಅಲ್ಲಿ ನೆಗೆಟಿವ್ ಆಗಿ ಹುಟ್ಟಿರೋ ವ್ಯಕ್ತಿ ಈ ರೀತಿ ದುರಂತ ಅಂತ್ಯವನ್ನ ಕಾಣ್ತಾನೆ. ಅದನ್ನ ಎಷ್ಟೋ ಜನ ಹೇಳ್ತಿರ್ತಾರೆ ನೋಡಿ, ಹೋದ್ ಜನ್ಮದಲ್ಲಿ ಮಾಡಿದ ಪಾಪ ಕರ್ಮನ ಈ ಜನ್ಮದಲ್ಲಿ ಅನುಭವಿಸ್ತಿದ್ದೀವಿ ಅಂತ. ಅದರ ಹಿಂದಿನ ಅರ್ಥ ಇದೆ. ಅಮೇಜಿಂಗ್ ಗುರುಗಳೇ, ಇಷ್ಟು ದಿನ ಏನೇನ್ ವಿಚಿತ್ರ ನಡೆದಿತ್ತೋ ಅದಕ್ಕೆಲ್ಲ ತಲೆ ಹೊಡೆದಂಗ ಆನ್ಸರ್ ಹೇಳಿದ್ರಿ. ನನಗಿದ್ದಂತ ಅಷ್ಟು ಕನ್ಫ್ಯೂಷನ್ ಕ್ಲಿಯರ್ ಆಗೋಯ್ತು. ಥ್ಯಾಂಕ್ ಯು ಗುರುಗಳೇ. ಹಾಗೆ ಇನ್ನೊಂದು ವಿಷಯ, ಎಷ್ಟೋ ವರ್ಷಗಳ ನಂತರ ತುಂಬಾ ಕಡಿಮೆ ಅವಧಿಲಿ ಕರಾಳ ಅಮಾವಾಸ್ಯೆ ಮತ್ತೆ ಬರ್ತಾ ಉಂಟು. ಅದು ನಾಳೆಯೇ, ಆಯ್ತಾ? ಆ ರಣಭೈರೇಗೌಡನ ಈ ಜನ್ಮದಲ್ಲಿ ಹುಟ್ಟಿರುವಂತ ನೆಗೆಟಿವ್ ವ್ಯಕ್ತಿ ಖಂಡಿತ ನಾಳೆ ಆ ರೋಡಿಗೆ ಬಲಿ ಆಗುವುದು ಗ್ಯಾರಂಟಿ. ಆ ಸೃಷ್ಟಿಕರ್ತನ ಈ ಸಂಕಲ್ಪನ ಯಾರಿಂದಲೂ ತಪ್ಪಿಸ್ಲಿಕ್ಕಾಗಲ್ಲ. ನಮ್ ಸಾಗರ್ ಖಂಡಿತ ಆ ರಣಭೈರಗೌಡನ ಈ ಜನ್ಮದ ಪಾಸಿಟಿವ್. ಹಾಗಾದ್ರೆ ನೆಗೆಟಿವ್ ಯಾರು, ಎಲ್ಲಿದ್ದಾನೆ? ಹೇಗಾದ್ರೂ ಮಾಡಿ ಅವನು ಮುಗಿಸ್ಬೇಕು. ಹಾ ಸರ್, ಕಾರ್ ರೆಡಿ ಆಗಿದೆ ಅಂತ ಮಂಜ ಫೋನ್ ಮಾಡಿ. ಏನ್ರಿ ನೀವು, ಒಂದ್ ಫೋನ್ ಇಲ್ಲ ಏನಿಲ್ಲ, ನಿಮ್ ಫೋನು ನಾಟ್ ರೀಚಬಲ್. ಅದಿರ್ಲಿ, ಕಲ್ಯಾಣ್ ತರ ಇನ್ನೊಬ್ಬ ಸಿಕ್ಕದ್ನಾ? ನೀವ್ ಅವನನ್ನ ನೋಡಿದ್ರಾ? ನೋಡ್ದೆ, ಸಿಕ್ದ, ಕಲ್ಯಾಣ್ ತರನೇ ಇದ್ದ. ಹೌದಾ? ಬಟ್ ಈಗ ಅದಲ್ಲ ಮ್ಯಾಟ್ರು. ಮತ್ತೆ ನಮ್ ಸಾಗರ್ ತರನೇ ಇರೋ ಇನ್ನೊಬ್ಬ ವ್ಯಕ್ತಿ ನಾಳೆ ಕಲ್ಯಾಣ್ ತರನೇ ಅದೇ ಜಾಗದಲ್ಲಿ ಅದೇ ತರ ಸತ್ತೋಗ್ತಿದ್ದಾನೆ. ರೀ, ಏನ್ ಹೇಳ್ತಿದ್ದೀರಾ ನೀವು? ಗುರುಗಳು ಇದ್ರಲ್ಲಿ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತಂದ್ರು. ಇದೆಲ್ಲ ನಿಜಾನಾ? ನಂಗ್ ನಂಬೋಕೆ ಆಗ್ತಿಲ್ಲ. ನಂಬೋಕೆ ಆಗದಿರೋಂಥ ನೂರಾರು ಘಟನೆಗಳು ನಮ್ ಕಣ್ಮುಂದೆನೆ ನಡೆದ್ರು ನಾವು ಗಮನಿಸಿರಲ್ಲ ಅಷ್ಟೇ. ತಮ್ಮ ಮನಸ್ಸನ್ನ ಪರಿಶುದ್ಧವಾಗಿ ಇಟ್ಕೊಂಡು ನೈತಿಕತೆಯಲ್ಲಿ ಉತ್ತುಂಗಕ್ಕೇರಿ ಯಾವ ಸ್ವಾರ್ಥನೂ ಇಟ್ಕೊಳ್ದೆ ಈ ಪ್ರಪಂಚನ ಪಾರದರ್ಶಕವಾಗಿ ನೋಡ್ತಿರೋ ಮಹಾ ಸ್ವಾಮೀಜಿಗಳು, ಋಷಿ ಮುನಿಗಳು, ಪರಮಹಂಸರು, ಇಂತಹ ಮಹಾನ್ ವ್ಯಕ್ತಿಗಳು ಮಾತ್ರ ಇವೆಲ್ಲ ಗೋಚರಿಸ್ತಿದೆ. ಅದ್ಭುತ ರೀ. ನೀವ್ ಈ ವಿಷಯನ ಸಾಗರ್ಗ್ ಹೇಳಿದ್ರಾ? ಇಲ್ಲ, ಗೊತ್ತಾದ್ರೆ ಅವನೇ ಇರ್ಬೋದು ಅಂತ ಟೆನ್ಷನ್ ಮಾಡ್ಕೋತಾನೆ. ಅದಕ್ಕೆ ಅವನ್ ತರನೇ ಇರೋ ನೆಗೆಟಿವ್ ಸಾಗರ್ ಯಾರು ಅಂತ ಕಂಡಿಡಿದು ನಾಳೆ ಆ ರೋಡ್ಗೆ ಹೋಗ್ದಿರೋ ಹಾಗೆ ತಡೆದು ಅವನ್ ಪ್ರಾಣನ ಉಳಿಸೋದಕ್ಕೆ ಟ್ರೈ ಮಾಡ್ತೀನಿ. ಆದ್ರೆ ಇದು ವಿಧಿ ನಿಯಮಕ್ಕೆ ವಿರುದ್ಧ ಅಲ್ವಾ? ಗೊತ್ತಿಲ್ಲ, ಆದ್ರೆ ನನ್ ಮನ್ಸು ಹೇಳ್ತಾ ಇದೆ ಅವನ್ ಪ್ರಾಣನ ಉಳಿಸ್ಬೇಕು ಅಂತ. ಪ್ರಯತ್ನ ಪಡ್ತೀನಿ.
4 ಗಂಟೆ ಅಂದ್ರೆ ಸಂಜೆ 4 ಗಂಟೆ. ಸಾಗರ್ ವೈಫ್ ಯಾಕೆ ಮಾಡ್ತಿದ್ದಾರೆ? ಹಲೋ ಸರ್ ಸರ್, ನಾನ್ ನಿಮ್ಮ ಹತ್ರ ಒಂದ್ ವಿಷಯ ಹೇಳ್ಬೇಕು ಅಂತ ತುಂಬಾ ದಿನದಿಂದ ಪ್ರಯತ್ನ ಮಾಡ್ತಾನೆ ಇದ್ದೀನಿ ಸರ್. ಆದ್ರೆ ನಮ್ಮ ಮನೆಯವ್ರು ಬಿಡ್ತಾ ಇರ್ಲಿಲ್ಲ ಸರ್. ನಾನೇನಾದ್ರೂ ನಿಮಗೆ ವಿಷಯ ಹೇಳಿದ್ರೆ ನನ್ನನ್ನ ಕೊಂದೇ ಬಿಡ್ತೀನಿ ಅಂತ ಹೆದರಿಸ್ತಾ ಇದ್ರು ಸರ್. ಸಮಾಧಾನ ಮಾಡ್ಕೊಳ್ಳಿ, ಅದೇನಾಯ್ತು ಅಂತ ಹೇಳಿ. ಸರ್, ನಮ್ಮ ಯಜಮಾನ್ರು ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಾರೆ ಸರ್. ದಿನ ಹೊಡಿತಾರೆ ಸರ್. ಟಾರ್ಚರ್ ಮೇಲೆ ಟಾರ್ಚರ್ ಸರ್. ನನ್ ತವ್ರ ಮನೆಗೆ ಹೋಗೋಣ ಅಂದ್ರೆ ಅಲ್ಲೂ 108 ಸಮಸ್ಯೆಗಳು ಸರ್. ನಿಮ್ಮ ಹತ್ರ ವಿಷಯ ಹೇಳೋಣ ಅಂದ್ರೆ ಹೇಳಿದ್ರೆ ಸಾಯಿಸೇ ಬಿಡ್ತೀನಿ ಅಂತ ಹೆದರಿಸ್ತಾರೆ ಸರ್. ಸರ್, ನಮ್ ಯಜಮಾನ್ರು ನೀವ್ ಅನ್ಕೊಂತಾರ ಅಲ್ಲ ಸರ್, ಸ್ಯಾಡಿಸ್ಟ್ ತರ ಬಿಹೇವ್ ಮಾಡ್ತಾರೆ ಸರ್. ಸರ್, ನಿಮಗೆ ಇನ್ನೊಂದು ವಿಷಯ ಗೊತ್ತಾ ಸರ್? ನಮ್ ಯಜಮಾನ್ರಿಗೆ ತುಂಬಾ ಜನ ಹೆಣ್ಮಕ್ಳ ಜೊತೆ ಅಕ್ರಮ ಸಂಬಂಧ ಇದೆ ಸರ್. ಸಾಗರ್ 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 ಶಿಟ್. ರೇ ರಾಮಪ್ಪ, ಸ್ಟೇಷನ್ ಅಲ್ಲಿ ಇದ್ದೀರೇನ್ರಿ? ಇಲ್ಲೇ ಇದ್ರಿ ಸರ್. ನೋಡಿ, ನಾನ್ ನಿಮ್ಮ ಹತ್ರ ಒಂದ್ ವಿಷಯ ಕೇಳ್ಬೇಕು. ಏನೇ ಇದ್ರು ನೇರವಾಗಿ ಹೇಳಿ. ಅದೇನ್ ಕೇಳಿ ಸರ್. ನಮ್ SI ಸಾಗರ್ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೇಗ್ರಿ? ಸರ್, ಅದು ಅದು ರೇ, ಏನೇ ಇದ್ರು ಧೈರ್ಯವಾಗಿ ಹೇಳ್ರಿ, ಆದ್ರೆ ಸತ್ಯ ಹೇಳಿ. ಸರ್, ಅವರು ತುಂಬಾ ಕರಪ್ಟೆಡ್ ಸರ್. ಲಂಚಕ್ಕೋಸ್ಕರ ಏನ್ ಬೇಕಾದ್ರೂ ಡೀಲ್ ಮಾಡ್ತಾರೆ ಸರ್. ಜೊತೆಗೆ ನಿಮ್ಮನ್ನ ಮಂದಾರ್ತಿಗೆ ಡೈವರ್ಟ್ ಮಾಡಿ ಕರ್ಕೊಂಡು ಹೋಗಿದ್ದೆ. ನೀವು MLA ಮಗನ ರೇಪ್ ಕೇಸ್ ಹ್ಯಾಂಡಲ್ ಮಾಡ್ತಾ ಇದೀರಲ್ಲ, ಅದರಿಂದ ಹೊರಗಡೆ ತರಕೋಸ್ಕರ ಸರ್. ಅವರು ಜನಗಳ ಹತ್ರ ತುಂಬಾ ಕೆಟ್ಟದ ನಡ್ಕೊತಿದ್ರು ಸರ್. ಅದ್ರಲ್ಲೂ ಹೆಂಗಸರುಗಳು ನ್ಯಾಯಕ್ಕೋಸ್ಕರ ಸ್ಟೇಷನ್ ಬಂದ್ರೆ ಅವ್ರ ಕತೆ ನಾಯಿ ಪಾಡಾಗ್ತಿತ್ತು ಸರ್. ಅವರು ನಿಮ್ ಫ್ರೆಂಡ್ ಆಗಿರೋದ್ರಿಂದ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ನಿಮ್ಮ ಹತ್ರ ಕಂಪ್ಲೇಂಟ್ ಮಾಡ್ತಿರ್ಲಿಲ್ಲ ಸರ್. ಸರ್, ನಾನು ಈ ಮನೇನ ಮುಂಚೆನೆ ಯಾವಾಗಲೂ ನೋಡಿದ್ದೀನಿ ಅನಿಸ್ತಾ ಇದೆ ಸರ್. ಫೋನ್ ಇಲ್ಲಿ ಬಿದ್ದಿದೆ ನೋಡಿ. ಫೋನು ಸರ್, ನನಗೂ ಈ ಕೇಸಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ. ನಾನು ನಿಮ್ ಜೊತೆ ಬರ್ತೀನಿ ಸರ್. ಸರ್, ಏನ್ ಸರ್ ಇದು? ಕೈಯೆಲ್ಲ ಬೂದಿ ಆಗಿದೆ ಸರ್. ಆಕ್ಸಿಡೆಂಟ್ ಆಗಿದ್ದು ಅಲ್ಲಿ, ನಾವ್ ಹೇಗೆ ಸರ್? ಸರ್, ನಾನ್ ನಿಮ್ಮ ಹತ್ರ ಒಂದ್ ವಿಷಯ ಹೇಳ್ಬೇಕು ಅಂತ ತುಂಬಾ ದಿನದಿಂದ ಪ್ರಯತ್ನ ಮಾಡ್ತಾನೆ ಇದ್ದೀನಿ ಸರ್. ನಮ್ ಯಜಮಾನ್ರು ನೀವ್ ಅನ್ಕೊಂತಾರ ಅಲ್ಲ ಸರ್, ಸ್ಯಾಡಿಸ್ಟ್ ತರ ಬಿಹೇವ್ ಮಾಡ್ತಾರೆ ಸರ್. ಆ ರಣಬೈರೇಗೌಡನ ಈ ಜನ್ಮದಲ್ಲಿ ಹುಟ್ಟಿರುವಂತ ನೆಗೆಟಿವ್ ವ್ಯಕ್ತಿ ಖಂಡಿತ ನಾಳೆ ಆ ರೋಡಿಗೆ ಬಲಿ ಆಗುವುದು ಗ್ಯಾರಂಟಿ. ರಣ ಬೈರೇಗೌಡನ ನೆಗೆಟಿವ್ ಜನ್ಮ ನಮ್ ಸಾಗರೇನಾ? ಇವತ್ ಸಾಯೋದು ನಮ್ ಸಾಗರೇ. ಬಿಡಬಾರ್ದು. ಪಿಕಪ್ ಸಾಗರ್. ನೀನು ಬೈಯೋದಕ್ಕಲ್ಲ ಕಣೋ, ನೀನು ಉಳ್ಸೋದಕ್ಕೆ. ಪಿಕಪ್ ಸಾಗರ್, ಪಿಕಪ್. ಫೋನ್ ಎತ್ತು ಸಾಗರ್, ಎತ್ತೋ. ಶಿಟ್.
ಸಾಗರ್, ನಿನ್ಗೇನು ವಿಷಯ ಗೊತ್ತಿಲ್ಲ. ನೀನ್ ಹೋದ್ಮೇಲೆ ಗುರುಗಳ ಹತ್ರ ಎಲ್ಲ ವಿಷಯನೂ ಕಲೆಕ್ಟ್ ಮಾಡ್ಕೊಂಡೆ. ಇವತ್ ರಾತ್ರಿ ಆ ರೋಡ್ ನಲ್ಲಿ ನನ್ನ ತಮ್ಮನ ರೀತಿ ಬಲಿ ಆಗ್ತಿರೋದು ನೀನೇ. ಇವತ್ತೇ ಕರಾಳ ಅಮಾವಾಸ್ಯೆ. ನೀನು ಮನೆ ಬಿಟ್ಟು ಎಲ್ಲೂ ಹೋಗ್ಬೇಡ. ನಾನ್ ನಿನ್ ಮನೆಗೆ ಬರ್ತಿದ್ದೀನಿ. ನೀನೇನಾದ್ರು ಹೊರಗಡೆ ಹೋದ್ರೆ ನೀನ್ ಸಾಯೋದಂತೂ ಗ್ಯಾರಂಟಿ. ಏನಾಯ್ತ್ರಿ ರೀ? ಅಯ್ಯೋ ದೇವ್ರ, ಏನಾಯ್ತ್ರಿ? ಅಯ್ಯೋ ರೀ, ಮಾತಾಡ್ರಿ ರೀ, ಮಾತಾಡ್ರಿ, ಕಣ್ಬಿಡ್ರಿ. ಏನಾಯ್ತ್ರಿ? ಅಯ್ಯೋ ಎದ್ದೇಳ್ರಿ, ಎದ್ದೇಳಿ, ಮಾತಾಡಿ. ಹಲೋ, ಇದು ಆಂಬುಲೆನ್ಸ್ ನಂಬರಾ? ನಮ್ಮ ಯಜಮಾನ್ರು ಬಿದ್ದೋಗ್ಬಿಟ್ಟಿದ್ದಾರೆ. ಅದು ಅಡ್ರೆಸ್ ಬಂದು ಸರ್, ಈಗ ತಾನೇ ಸಾಗರ್ಗೆ ತಲೆಗೆ ಇದ್ದಿದ್ದಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ. ಯಾವ ಹಾಸ್ಪಿಟ್ಲು? ದೇಸಾಯಿ ಆಸ್ಪತ್ರೆ. ಥ್ಯಾಂಕ್ ಯು. ಹಲೋ ಹಲೋ ಯಶು, ಎಲ್ಲಿದ್ಯಾ? ಆಸ್ಪತ್ರೆಯಲ್ಲಿ ಇದೆಯಾ ತಾನೆ? ಇಲ್ಲ, ನಾನು ಇನ್ನ ಆಸ್ಪತ್ರೆ ರೀಚ್ ಆಗಿಲ್ಲ. ಹೋಗ್ತಾ ಇದ್ದೀನಿ ಈಗ. ಓ, ನಿಮ್ಮ ಹಾಸ್ಪಿಟಲ್ ನಮ್ಮ ಸಾಗರ್ನ ಅಡ್ಮಿಟ್ ಮಾಡಿದಾರಂತೆ. ಅವ್ನಿಗೇನೋ ಏಟ್ ಆಗಿದೆಯಂತೆ. ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಕೊಡಕ್ಕೆ ಹೇಳು. ಆಮೇಲೆ ಆಸ್ಪತ್ರೆಯಿಂದ ಅವನ್ನೆಲ್ಲೋ ಆಚೆ ಕಳಿಸಿರೋ ಹಾಗೆ ನೋಡ್ಕೋಬೇಕು. ನಾನು ಈಗಲೇ ಬರ್ತಿದ್ದೀನಿ. ಓಕೆ ಓಕೆ ಫೈನ್. ಹಲೋ, ಅಲ್ಲಿ ಸಾಗರ್ ಅಂತ ಅಡ್ಮಿಟ್ ಆಗಿದಾರ ಪೇಷಂಟು? ಹಾ ಯಶು, ಹೇಳು. ಸಾಗರ್ಗೆ ತುಂಬಾ ಏಟ್ ಬಿದ್ದಿತ್ತಂತೆ. ಇಲ್ಲಿ ಆಗಲ್ಲ ಅಂದ್ಬಿಟ್ಟು ಚೆನ್ನೈ ಕಳಿಸಿದ್ರಂತೆ. ಚೆನ್ನೈಗ? ಅಂದ್ರೆ ಮಂದಾರ್ತಿ ಮೇಲೆ ಹೋಗ್ಬೇಕು, ರೋಡ್ ಮೇಲೆ ಹೋಗ್ಬೇಕು. ಮಂದಾರ್ತಿನ ರೋಡ? ಏನೋ ಹೇಳ್ತಿದ್ಯಾ? ಓ ಶಿಟ್! ಸೀನಾ, ಸಾಗರು ಆಂಬ್ಯುಲೆನ್ಸ್ ನಲ್ಲಿ ಮಂದಾರ್ತಿ ರೋಡಲ್ಲಿ ಬರ್ತಾ ಇದ್ದಾನೆ. ಅವ್ನು ಯಾವುದೇ ಕಾರಣಕ್ಕೂ ಮಂದಾರ್ತಿ ಬಿಟ್ಟು ಹೋಗ್ಬಾರ್ದು. ಹೇಳಿರೋ ಪ್ರಕಾರ ಇವತ್ತು ರೋಡ್ಗೆ ಬಲಿ ಆಗ್ತಿರೋದು ಅವನೇ. ಯಾವುದೇ ಕಾರಣಕ್ಕೂ ಮಂದಾರ್ತಿ ಬಿಟ್ಟು ಹೋಗ್ತಿರೋ ನೋಡ್ಕೋ. ಹೌದಾ ಸರ್? ಹಾಗಾದ್ರೆ ಈಗಲೇ ಸ್ಟೇಷನ್ಗೆ ಫೋನ್ ಮಾಡಿ ಆಂಬುಲೆನ್ಸ್ ಮಂದಾರ್ತಿಯಲ್ಲಿ ನಿಲ್ಸ್ಬಿಡ್ತೀನಿ ಸರ್. ಬೇಗ ಹೋಗು. ಓಕೆ ಸರ್. ಇವಾಗಲೇ ಬೈಕಟ್ಟ ಮಗ. ನೆಟ್ವರ್ಕು ಸಿಗ್ತಿಲ್ವಲ್ಲ? ನೆಟ್ವರ್ಕ್ ಸಿಗ್ತಿಲ್ಲ, ಬೈಕು ಕೆಟ್ಟೋಗಿದೆ. ಇವಾಗಲೇ ನೆಟ್ವರ್ಕ್ ಬೇಕು, ಎರಡು ಕೈ ಕೊಡ್ಬೇಕಾ? ಸ್ವಲ್ಪ ಬೇಗ ಹೋಗಪ್ಪ.
ಎಲ್ಲೋಗ್ತಾ ಇದೀವಿ ನಾವು? ರೀ, ನಾವು ಚೆನ್ನೈ ಹಾಸ್ಪಿಟಲ್ಗೆ ಹೋಗ್ತಾ ಇದೀವ್ರಿ. ಬೆಂಗಳೂರಲ್ಲಿ ಆಗೋದೇ ಇಲ್ಲಾದ್ರು ಅಲ್ಲಿಗೆ. ಚೆನ್ನೈಗ? ನಾವೀಗ ಎಲ್ಲಿದ್ದೀವಿ? ಡ್ರೈವರ್ ಅಣ್ಣ, ನಾವೀಗ ಎಲ್ಲಿದ್ದೀವಿ? ಅಂದ್ರೆ ತೋಡಕ್ ಬಂದ್ವಾ? ನಾ ಬರಲ್ಲ ನಿಲ್ಸಿ, ನಿಲ್ಸಿ, ನಾನ್ ಬರಲ್ಲ. ನಾವು ನಿಮ್ಮನ್ನ ಕರ್ಕೊಂಡು ಇದು ಬೇಡ, ನನಗೆ ಕೊಟ್ಟಿ, ನಾ ಬರಲ್ಲ. ಬೇಗ ಹೋಗಿ. ಬೇಗ ಹೋಗಿ. ಸೃಷ್ಟಿಕರ್ತ ಮಾಡಿರುವಂತ ಸಂಕಲ್ಪನ ಹುಲು ಮಾನವರಾದ ನಮ್ಮಿಂದ ಏನೇ ಮಾಡಿದ್ರೂ ತಪ್ಪಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಜನನ ಮರಣ ಎಲ್ಲ ಅವನ ಇಚ್ಛೆ. ನಾವು ಮಾಡಿದ ಪಾಪದ ಋಣದ ಅನ್ನವನ್ನ ಎಷ್ಟೇ ಜನ್ಮವಾದರೂ ಸರಿ ನಾವೇ ಉಣ್ಣಬೇಕು. ನಾವು ಮಾಡುವಂಥ ಒಳ್ಳೆ ಕೆಲಸ ನಮ್ಮ ಜೀವನವನ್ನ ಖುಷಿಯಾಗಿಯೂ, ನಾವು ಮಾಡುವಂಥ ಕೆಟ್ಟ ಕೆಲಸ ನಮ್ಮ ಜೀವನವನ್ನ ದುರಂತವಾಗಿಯೂ ಮಾಡೇ ಮಾಡುತ್ತದೆ.